ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ಘಾತ ಸೂಚಿಗಳು ಮತ್ತು ಘಾತಾಂಕಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಇವುಗಳ ಬೆಲೆ ಕಂಡುಹಿಡಿಯಿರಿ. ಹಾಗಾದ್ರೆ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ 3 ಲೆಕ್ಕಗಳನ್ನ ಕೊಟ್ಟಿದ್ದಾರೆ, ಇವುಗಳ ಬೆಲೆಗಳನ್ನ ಕಂಡುಹಿಡಿಯಿರಿ ಅಂತೇಳಿ ಕೇಳ್ತಾ ಇದ್ದಾರೆ. ಈಗ ನಾವು ಈ ಲೆಕ್ಕಗಳನ್ನ ಬಿಡಿಸೋಣ. ನೋಡಿ, ಇಲ್ಲೊಂದು ಪ್ರಶ್ನೆ ಹೇಗಿದೆ, 1/2 ಘಾತಾಂಕ -2 ಪ್ಲಸ್ 1/3 ಘಾತಾಂಕ -2 ಪ್ಲಸ್ 1/4 ಘಾತಾಂಕ -2. ಹಾಗಾದ್ರೆ ಘಾತಾಂಕದಲ್ಲಿ ಮೈನಸ್ ಚಿಹ್ನೆ ಇದ್ದಾಗ ಲೆಕ್ಕ ಮಾಡಕ್ ಬರೋಲ್ಲ. ಹಾಗಾಗಿ ಅದನ್ನ ಏನ್ ಮಾಡ್ಕೋಬೇಕು, ಪ್ಲಸ್ ಮಾಡ್ಕೋಬೇಕು. ನೋಡಿ ಯಾವ ರೀತಿ ಅಂದ್ರೆ, ಈ 1/2 ಇದ್ದದನ್ನ ನಾವು ಉಲ್ಟಾ ಬರ್ಕೊಂಡ್ರೆ ಈ ಮೈನಸ್ ಇದ್ದದ್ದು ಏನಾಗ್ತಾ ಇದೆ, ಪ್ಲಸ್ ಆಗ್ತಾ ಇದೆ. ಹಾಗಾದ್ರೆ 1/2 2/1 ಅಂತ ಬರ್ಕೋಬೇಕು. ಈಗ ಏನಾಗ್ತಾ ಇದೆ, ಇದು ಮೈನಸ್ ಇದ್ದದ್ದು ಹೋಗಿ ಪ್ಲಸ್ ಆಗ್ತಾ ಇದೆ. ಇಲ್ಲಿ ಸಂಖ್ಯೆಯಿಂದ ಪ್ಲಸ್ ಇಟ್ರು ನಡೀತೈತಿ, ಇಡ್ಲಿಕ್ಕೂ ನಡೆಯುತ್ತೆ ಪ್ಲಸ್. ಅದೇ ರೀತಿಯಲ್ಲಿ 1/3 ಇದ್ದದ್ದು 3/1 ಪ್ಲಸ್, ಇಲ್ಲಿ ಘಾತಾಂಕ 2, ಆಮೇಲೆ ಇದು 4/1 ಘಾತಾಂಕ 2. ನೋಡಿ, ನಾವಿಲ್ಲಿ ಇನ್ನೂ ಒಂದು ವಿಷಯವನ್ನು ತಿಳ್ಕೊಳ್ಳೋಣ. 2/1 ಅಂದ್ರು ಅಷ್ಟೇ, 2 ಅಂದ್ರು ಅಷ್ಟೇ. ಹಾಗಾದ್ರೆ ಯಾವುದೇ ಸಂಖ್ಯೆಯ ಯಾವುದೇ ಸಂಖ್ಯೆ ಕೆಳಗೆ 1 ಇರ್ತಾ ಇದೆ, ಅದನ್ನ ನಾವು ಬರೆಯೋದಿಲ್ಲ. ಹಾಗಾದ್ರೆ 2ನ್ನು 1ರಲ್ಲಿ ಭಾಗಿಸಿದ್ರೆ ಎಷ್ಟಾಗ್ತಾ ಇದೆ, 2 ಆಗ್ತಾ ಇದೆ. ಹಾಗಾಗಿ ನಾವು ಇದನ್ನ ಯಾವ ರೀತಿ ಬರ್ಕೋಬಹುದು ಅಂದ್ರೆ, ನೋಡಿ 2/1 ಅಂದ್ರೆ 2 ಅಷ್ಟೇ, ಘಾತಾಂಕ 2 ಪ್ಲಸ್ 3/1 ಅಂದ್ರೆ 3 ಘಾತಾಂಕ 2 ಪ್ಲಸ್ 4/1 ಅಂದ್ರೆ 4 ಘಾತಾಂಕ 2. ಈಗ ಇವುಗಳನ್ನ ಬಿಡಿಸೋಣ. ಈಗ ನೋಡಿ, 2/2 2/2 ಅಂದ್ರೆ 2ನ್ನ 2 ಸಲ ಗುಣಿಸ್ಬೇಕು. ಹಾಗಾದ್ರೆ 2ನ್ನ 2 ಸಲ ಗುಣಿಸಿದಾಗ ಏನಾಗ್ತಾ ಇದೆ ನೋಡಿ, ಇದನ್ನ ಈ ರೀತಿ ಬರ್ಕೋತೀನಿ, 2 × 2, ಹೌದಾ, ಪ್ಲಸ್ 3/2 ಅಂದ್ರೆ 3ನ್ನ 2 ಸಲ ಗುಣಿಸ್ಬೇಕು, 3 × 3 ಪ್ಲಸ್ 4/2 ಅಂದ್ರೆ 4 × 4. ಈಗ ಬಿಡಿಸಿ ಬರೆಯೋಣ. 2 2 4 ಪ್ಲಸ್ 3 3 9 ಪ್ಲಸ್ 4 4 16. ಹಾಗಾದ್ರೆ ಎಷ್ಟಾಗ್ತಾ ಇದೆ ನೋಡಿ, 14ಕ್ಕೆ 4ನ್ನು ಕೂಡಿಸಿದಾಗ 14ಕ್ಕೆ 4ನ್ನು ಕೂಡಿಸಿದ್ರೆ 20 ಆಯ್ತು, 20ಕ್ಕೆ 9ನ್ನು ಕೂಡಿಸಿದಾಗ 29 ಆಯ್ತು. ಈ ರೀತಿಯಾಗಿ ಈ ಲೆಕ್ಕವನ್ನ ಬಿಡಿಸ್ಬೇಕು, ಹೌದಾ. ಇನ್ನು ಮುಂದಿನ ಲೆಕ್ಕ, 3ರ ಘಾತಾಂಕ -1 ಪ್ಲಸ್ 4ರ ಘಾತಾಂಕ -1 ಪ್ಲಸ್ 5ರ ಘಾತಾಂಕ -1 ಬ್ರಾಕೆಟ್ ಕ್ಲೋಸ್. ಈ ಬ್ರಾಕೆಟ್ ಘಾತಾಂಕ ಎಷ್ಟಿದೆ, 0 ಇದೆ. ನೋಡಿ, ನಾವು ಈಗಾಗಲೇ ನಮಗೊಂದು ವಿಷಯ ಗೊತ್ತಿದೆ, ಯಾವುದೇ ಒಂದು ಸಂಖ್ಯೆಯ ಘಾತಾಂಕ 0 ಆದ್ರೆ ಉತ್ತರ ಎಷ್ಟಾಗ್ತಾ ಇದೆ, 1 ಆಗ್ತಾ ಇದೆ. ಹಾಗಾದ್ರೆ ನಾವೀಗ ಈ ಬ್ರಾಕೆಟ್ ದಲ್ಲಿರುವಂತ ಸಂಖ್ಯೆಯನ್ನ ಎ ಅಂತ ತಿಳ್ಕೊಂಡ್ರೆ, ಈ ಬ್ರಾಕೆಟ್ ದಲ್ಲಿರುವಂತ ಸಂಖ್ಯೆಯನ್ನ ಎ ಅಂತ ತಿಳ್ಕೊಂಡ್ರೆ ಎ ಘಾತಾಂಕ 0. ಹಾಗಾದ್ರೆ ಇದು ಎ ಅಂತ ತಿಳ್ಕೊಂಡ್ರೆ ಘಾತಾಂಕ ಎಷ್ಟಿದೆ, 0. ಹಾಗಾದ್ರೆ ಇದ್ರ ಉತ್ತರ ಏನಾಗ್ತಾ ಇದೆ, 1. ಈ ಟೋಟಲ್ ಪ್ರಶ್ನೆಯ ಉತ್ತರ 1 ಅಷ್ಟೇ ಆಗ್ತಾ ಇದೆ. ಯಾಕಂದ್ರೆ ಇದನ್ನ ಲೆಕ್ಕ ಮಾಡುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದ್ರ ಘಾತಾಂಕ ಎಷ್ಟಿದೆ, 0 ಇದೆ. ಹೀಗಾಗಿ ಇದ್ರ ಉತ್ತರ 1. ಇನ್ನು ಇದೇ ರೀತಿಯಾಗಿ ಮುಂದಿನ ಲೆಕ್ಕವನ್ನು ಬಿಡಿಸೋಣ. ಇಲ್ಲಿ ನೋಡಿ, -2/3 ಘಾತಾಂಕ -2 ಫ್ಲವರ್ ಬ್ರಾಕೆಟ್ ಘಾತಾಂಕ 2 ಅಂತಿದೆ. ಈಗ ನಾವು ಏನ್ ಮಾಡ್ಕೊಳ್ಳೋಣ ಅಂದ್ರೆ, ಈ ಮೈನಸ್ ಇದ್ದದನ್ನ ಪ್ಲಸ್ ಮಾಡ್ಕೊಳ್ಳೋಣ. ಇದು ಮೈನಸ್ ಇದ್ದದ್ದು ಪ್ಲಸ್ ಆಗ್ಬೇಕಂದ್ರೆ ಈ ಸಂಖ್ಯೆಗಳನ್ನ ಉಲ್ಟಾ ಪಲ್ಟಾ ಬರ್ಕೋಬೇಕು. ನೋಡಿ ಏನಾಗ್ತಾ ಇದೆ, 2/3 ಇದ್ದದ್ದು 3 - 2. ಇದು ಯಾವಾಗ ಮೇಲೆ ಕೆಳಗೆ ಆಯ್ತು ಅವಾಗ ಏನಾಗ್ತಾ ಇದೆ, ಈ ಮೈನಸ್ ಇದ್ದದ್ದು ಪ್ಲಸ್ ಆಗ್ತಾ ಇದೆ, ಹೋಲ್ ಬ್ರಾಕೆಟ್ ಸ್ಕ್ವೇರ್. ಈಗ ಮೈನಸ್ ಇದ್ದದ್ದು ಏನಾಯ್ತು, ಪ್ಲಸ್ ಆಯ್ತು. ಈಗ ನೋಡಿ, ಮೊದಲನೇಗೆ ನಾವೇನ್ ಮಾಡೋಣ ಅಂದ್ರೆ, ಈ ಘಾತಾಂಕಗಳನ್ನ ಗುಣಿಸಿಬಿಡೋಣ. ಎಷ್ಟಾಗ್ತದೆ, 3 - 2. ಇದನ್ನ ಬ್ರಾಕೆಟ್ ನಲ್ಲಿ ಹಾಗೆ ಇಡೋಣ. ಈಗ ಇದನ್ನ ಗುಣಿಸಿಬಿಡೋಣ. 2 2 ಎಷ್ಟು, 4. ಈ ರೀತಿಯಾಗಿ ಬರ್ಕೋಬಹುದು. ಬರ್ಕೊಂಡಾಗ ಏನಾಗ್ತಾ ಇದೆ ನೋಡಿ, ಇದನ್ನ 2ಕ್ಕೆ ಗುಣಿಸಿದಾಗ 3ರ ಘಾತಾಂಕ 4
ಡಿವೈಡೆಡ್ ಬೈ -2 ಘಾತಾಂಕ 4 ಅಂತೇಳಿ ಬರಿಬಹುದು. ಇದನ್ನ ಈ ರೀತಿಯಾಗಿ ಈ ಘಾತಾಂಕ 4ನ್ನ ಇದಕ್ಕೆ ಮತ್ತು ಇದಕ್ಕೆ ಅಪ್ಲೈ ಮಾಡಬಹುದು. 3ರ ಘಾತಾಂಕ 4 ಅಂದ್ರೆ 3ನ್ನ 4 ಸಲ ಗುಣಿಸಬೇಕು. 3 ಗುಣಿಸು 3 ಗುಣಿಸು 3 ಗುಣಿಸು 3 ಡಿವೈಡೆಡ್ ಬೈ ಇಲ್ಲಿ ನೋಡಿ ಇದು ಹಾಗೆ -2ನ್ನ 4 ಸಲ ಗುಣಿಸಬೇಕು. -2 ಗುಣಾಕಾರ -2 ಗುಣಾಕಾರ -2 ಗುಣಾಕಾರ -2 ಹಾಗಾಗಿ ನೋಡಿ 3 ಮೂರ್ಲೆ 9 9 ಮೂರ್ಲೆ 27 27 ಮೂರ್ಲೆ ಎಷ್ಟಾಗ್ತದೆ 81. ಹೌದಾ? ಈ ರೀತಿಯಾಗಿ ನಾವು ಲೆಕ್ಕ ಮಾಡಬಹುದು. ಈಗ ಮೊದಲನೇದಾಗಿ ಚಿಹ್ನೆಯನ್ನು ಗುಣಿಸಬೇಕು. ಮೈನಸ್ ಮೈನಸ್ ಮುಂಚೆ ಪ್ಲಸ್ ಆಗ್ತಾ ಇದೆ, ಪ್ಲಸ್ 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 ಇಲ್ಲಿ ಪ್ಲಸ್ ಆಯ್ತು, ಪ್ಲಸ್ ಮೈನಸ್ ಮುಂಚೆ ಮೈನಸ್ ಆಗ್ತಾ ಇದೆ, ಮತ್ತೆ ಮೈನಸ್ ಮೈನಸ್ ಮುಂಚೆ ಏನಾಗ್ತಾ ಇದೆ ಚಿಹ್ನೆ ಪ್ಲಸ್ ಆಗ್ತಾ ಇದೆ. ಪ್ಲಸ್ ಚಿಹ್ನೆ ಬರೆಯುವ ಅವಶ್ಯಕತೆ ಇಲ್ಲ. ಸಂಖ್ಯೆಯನ್ನು ಗುಣಿಸೋಣ. 2 ಎಡ್ಲೆ 4, 4 ಎಡ್ಲೆ 8, 8 ಎಡ್ಲೆ 16 ಆಗ್ತಾ ಇದೆ. ಹಾಗಾದ್ರೆ ಇದರ ಉತ್ತರ ಎಷ್ಟು ಬಂತಿಲ್ಲಿ 81 16. ಹಾಗಾದ್ರೆ ಈ 3 ಲೆಕ್ಕಗಳನ್ನ ಬಿಡಿಸಿದ್ದೇವೆ. ಈ ಲೆಕ್ಕದ ಉತ್ತರ 29, ಈ ಲೆಕ್ಕದ ಉತ್ತರ 1, ಈ ಲೆಕ್ಕದ ಉತ್ತರ 81 16 ಅಂತೇಳಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.